ರೂಪಾಯಿ ಕೂಡ ಬೇಡ. ಬೇರೆ ಯಾರು ನಿಮ್ಮನ್ನ ನೋಡ್ಕೊಳ್ಳೋರು ಇದ್ರೆ, ನಿಮ್ಮ ತಾಯಿಯೋ ನಿಮ್ಮ ಹೆಂಡತಿನೋ ಮುಂದೆ ಬಂದು ನಿಮ್ಮನ್ನ ನೋಡ್ಕೊಳ್ಳೋಕ್ಕೆ, ನಾವು ಇವತ್ತೇನೆ ನಾವು ಖರ್ಚು ತನಕ ಒಂದು ಹೆಚ್ಚು ಕಮ್ಮಿ 10 ಲಕ್ಷ ರೂಪಾಯಿ ಆಗಿರುತ್ತೆ. ಎಲ್ಲಾನು ಬಿಟ್ಬಿಟ್ಟು ನಿಮ್ಮನ್ನ ಬಂದ್ಬಿಟ್ಟು ಸೇಫಾಗಿ ಯಾರ ಹತ್ರ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಹೋಗೋಕ್ಕೆ ನಾವು ರೆಡಿ. ಇಲ್ಲ ನೀವೇ ನಿಮ್ಮನ್ನ ಒಂದು ಕಾಪಾಡ್ಕೊತೀರಾ, ನೀವು ಚೆನ್ನಾಗಿ ನೋಡ್ಕೊತೀರಾ, ನಾನು ನಿಭಾಯಿಸ್ತೀನಿ, ನನ್ನ ಆಸ್ತಿ ಎಲ್ಲ ಕೈ ಬಿಟ್ಟು ಹೋಗಲ್ಲ ಅಂತ ನೀವು ಫೀಲ್ ಮಾಡಿದ್ರಂದ್ರೂ ಬಿಟ್ಟು ಹೋಗೋಕೆ ನಾವು ರೆಡಿ. ಅಂದರೆ ಇನ್ನು ಮುಂದೆ ನಾವು ನಿಮ್ಮನ್ನ ನೋಡ್ಕೋಬೇಕಂದ್ರೆ ನಮಗೂ ಫಿನಾನ್ಷಿಯಲ್ ಬರ್ಡನ್ ಇದರಲ್ಲಿದೆ. ಸೊ 1 ವರ್ಷದಲ್ಲಿ ನಿಮಗೆ 10 lakhs ಆಗಿದೆ ಖರ್ಚು. ಮುಂದೆ ಹೇಗೆ ಬರುತ್ತೆ ಗೊತ್ತಿಲ್ಲ. ಅದಕ್ಕೆ ಪ್ರಪೋಸಲ್ ಏನಂದ್ರೆ ನಾವು ಥಿಂಕ್ ಮಾಡಿರೋದು ಇದು ಫೈನಲ್. ನಾವು ಪ್ರಪೋಸಲ್ನ ಇದು ನಾವು 3 ಜನ ಸೇರಿ ಡಿಸೈಡ್ ಮಾಡಿ ಏನಂತ ಡಿಸೈಡ್ ಮಾಡೋಣ. ನಮ್ಮ ಪ್ರಪೋಸಲ್ ಬಂದ್ಬಿಟ್ಟು ನಿಮ್ಮ ಶೇರ್ನ ಕೊಟ್ಟರೆ ಆಲ್ರೆಡಿ ಎಲ್ಲರೂ ಬಂದ್ಬಿಟ್ಟು ಆ ಆಸ್ತಿನ ಮಾರಲಿಕ್ಕೆ ಭಾಳ ಒದ್ದಾಡ್ತಿದ್ದಾರೆ. ಯಾರ ಕೈಲೂ ಆಸ್ತಿನ ಮಾರ್ಲಿಕ್ಕೆ ಆಗ್ತಿಲ್ಲ. ಇವಾಗ ಎಲ್ಲರೂ ನಾವು ಭಾಗ ಮಾಡ್ಕೊಂಡಿದ್ದು ಯಾಕಂದ್ರೆ ಇಂಡಿಪೆಂಡೆಂಟ್ ಆಗಿ ಅವ್ರವ್ರು ಮಾಡ್ಕೊಳ್ಳೋಣ ಅನ್ನೋಕ್ಕೋಸ್ಕರ ಭಾಗ ಮಾಡಿದೀವಿ. ಅಂದ್ರೆ ಯಾರಿಗೂ ಇವಾಗ ಮನಸ್ಸಿಲ್ಲ, ಯಾಕಂದ್ರೆ ಎಲ್ರಿಗೂ ಕಮ್ಮಿ ಬೆಲೆ ಸಿಗುತ್ತೆ ಅನ್ನೋ ಒಂದು ಬೇಜಾರು. ಅದಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಮಾರೋಣ ಅಂತ ಐಡಿಯಾಗೆ ಬಂದಿದ್ದಾರೆ. ಇವಾಗ ನೀವು ಒಪ್ಪೋದ್ರಂದ್ರೆ ನಿಮ್ಮ ಆಸ್ತಿನ ಸಾರಿಕೆ ಹೆಸರಿಗೆ ಮಾಡಿಬಿಟ್ಟು ಎಲ್ಲರೂ ಸೇರಿ ಅದನ್ನ ಮಾರ್ಬಿಡೋದು. ಅದು ಏನು ರೊಕ್ಕ ಬರುತ್ತೋ ಆ ರೊಕ್ಕ ನಿಮ್ಮ ಪರವಾಗಿ ನಮ್ಮ ಕೈಯಲ್ಲಿ ಇರುತ್ತೆ. ನೀವು ಜೀವಂತ ಇರೋ ತನಕ ಆ ರೊಕ್ಕ ಇಂದ ಎತ್ತಿ ನಾವು ನಿಮ್ಮ ಖರ್ಚುಗಳನ್ನ ನಿಭಾಯಿಸ್ತೀವಿ. ನಿಮಗೇನು ತಿಂಗಳ ಸಾರ್ ಆಶ್ರಮ ಎಲ್ಲಿ ಇರ್ತಿರೋ ನೀವು ಅದನ್ನ ಬಂದು ನಿಭಾಯಿಸಕ್ಕೆ ಅದನ್ನ. ಬಟ್ ನಮ್ಮ ಚಾಯ್ಸ್ ಯಾವಾಗಲೂ ಬಸವಶ್ರೀನ ಬೇರೆ ಯಾವುದೂ ಇಲ್ಲ. ಸೊ ನಾವು ಬಂದು ಮಾಡ್ತೀವಿ. ನಿಮ್ಮ ಟೈಮ್ ಆದಮೇಲೆ, ಗಾಡ್ ಫಾರ್ಬಿಡ್ ನೀವು ಭಾಳ ವರ್ಷ ಚೆನ್ನಾಗಿರ್ಬೇಕು, ನಿಮ್ಮ ಟೈಮ್ ಆದಮೇಲೆ ಆಟೋಮೆಟಿಕ್ಲಿ ಏನು ಉಳಿದಿದೆಯೋ ಅದನ್ನ ನಿಮ್ಮ ಲೀಗಲ್ ಹೈಯರ್ ನಿಮ್ಮ ಸನ್ಗೆ ನಾವು ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ. ಇಲ್ಲ ಸರ್, ಇದು ನನ್ನ ಪ್ರಪೋಸಲ್. ಸರ್ ನಿಮಗೆ ಇಷ್ಟ ಇದೆ ಇಲ್ಲ ಅನ್ನೋದು ಅದೇ ಸರ್. ಕರೆಕ್ಟ್ ಸರ್ ನಿಮ್ಮ ಡಿಸಿಷನ್ ಓಕೆ. ಇದು ನಮ್ಮ ಪ್ರಪೋಸಲ್. ಇಲ್ಲ ಸರ್, ಇರಬೇಕಾಯ್ತು. ಮತ್ತೆ ಅಕ್ಕಿ ಸರ್ ಈಗ ಪ್ಲೀಸ್ ಡೋಂಟ್ ಮೈಂಡ್ ಸರ್, ಬೈಬೇಡ್ರಿ. ಯಾಕಂದ್ರೆ ಯಾವ ಇಬ್ಬರು ಸ್ವಚ್ಛಂದ ಸಿಗ್ಲಿಲ್ಲ, ಮತ್ತು ಈಗ ಥರ್ಡ್ ತಕ್ಕಿ ಸಿಕ್ಕಳು ಅಂತೇಳಿ ತೊಗೊಂಡು ಹೋದ್ರು. ಏನೇನಾತು ಗೊತ್ತಿಲ್ಲಲ್ಲಪ್ಪ ನಮಗೂ ಚಂದಂಗ. ಸರ್ ನಿಮ್ಗೇನು ಗೊತ್ತಿಲ್ಲ, ಪ್ಲೀಸ್. SP ಅವರು ತಮ್ಮ ಅಭಿಪ್ರಾಯ ಅಷ್ಟೇ ಹೇಳ್ತಾ ಇದಾರ, ಫೈನಲ್ ಡಿಸಿಷನ್ ಅಲ್ಲ. ಇಲ್ಲ, ನಂದು ಒಂದೇ ಒಂದು ಅಭಿಪ್ರಾಯ. ಈ ಮಧ್ಯದಲ್ಲಿ ನಡೆದಿರೋ ಯಾವ ಪ್ರಾಬ್ಲಮ್ನಲ್ಲೂ ಆ ಮಗುದು ಯಾವ ಕೈವಾಡನೂ ಇಲ್ಲ, ಆ ಮಗುಗೆ ಏನೂ ಗೊತ್ತಿಲ್ಲ. ಅದಕ್ಕೇನೆ ನಾವಿಬ್ರು ಸೇರಿ ವಿಚಾರ ಮಾಡಿದ್ದು, ನಿಮ್ದು ಖರ್ಚೆಲ್ಲ ಆದ್ಮೇಲೆ ಏನು ಉಳಿದಿದೆಯೋ ಅದನ್ನ ಅವನ ಭವಿಷ್ಯಕ್ಕೋಸ್ಕರ ಅವನ ಹತ್ರ ಹ್ಯಾಂಡ್ ಓವರ್ ಮಾಡೋದು. ಅದು ಮುಂದಿಂದು ಇನ್ನು 30-40 ವರ್ಷದ ಮಾತದು. ಯಾಕಂದ್ರೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿಯಪ್ಪ? ಅವನು ಬಂದು ಯಾವ ತಪ್ಪು ಇಲ್ಲ ಇದರಲ್ಲಿ. ಅವನು ಏನು ಯಾರನ್ನೂ ಬೈದಿಲ್ಲ ಮಾಡಿಲ್ಲ. ಅದೊಂದು ಮಗು ಅಷ್ಟೇ ನಾ ಹೇಳ್ಬೇಕಾಗಿದೆ. ಇದನ್ನೇ ಸರ್ ನಮ್ಮ ಪ್ರಪೋಸಲ್. ಮೇಡಮ್ ನೀವೇನಾದರೂ ಸರ್ ಹೇಳಿದ್ದು ಓಕೆನಾ ಅಥವಾ ನಿಮ್ದು ಏನಾದರೂ ಇದೆಯಾ, ಚೇಂಜಸ್ ಇದೆಯಾ, ಏನಾದ್ರು ಬೆಟರ್ ಆಗಿ ಹೇಳ್ಬೇಕಾ? ಹೇಳು. ಸರಿಯಾಗಿದೆ ನೀ ವಿಚಾರ ಮಾಡಿದ್ದು ನಾ ಹೇಳಿದ್ದೇನೆ ಇವಾಗ. ಇಲ್ಲ ಏನಾದ್ರು ನಾನು ಮಿಕ್ಸ್ ಮಾಡಿದ್ದೇನೆ. ಹೇಳಿ ಪ್ರಾಮಾಣಿಕವಾಗಿ ಹೇಳು. ಅಲ್ಲಲ್ಲ, ಈಗ ನಾವು ಬಂದಿರೋದ ಡಿಸ್ಕಷನ್ಗೆ. ಟು ಡಿಸ್ಕಸ್ ಅಂಡ್ ಕ್ಲೋಸ್ ಲೂಪ್. ಈಗ ನಿಮ್ದು ಅಭಿಪ್ರಾಯ ನೀವು ಹೇಳಿ, ಅದು ಫೈನಲ್ ಅಲ್ಲ. ಆಮೇಲೆ ಯು ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್. ಸರ್ ನಾವೊಂದು ಪ್ರಪೋಸಲ್ ಮಾಡಿದ್ದೆ, ಅದು ನಿಮ್ಮ ಹತ್ರನೂ ಹೇಳಿದ್ದೆ. ಈ ಕಾಸು ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿಲಿ ನಾವು ಯಾರು 1 ರೂಪಾಯಿ ಕೊಟ್ಟರೆ ಮುಟ್ಟಬಾರ್ದು. ಅದಕ್ಕೆ ನಾ ಏನು ಹೇಳಿದ್ದೆ ಅಂದರೆ ಅವಳಿಗೆ, ನಿಮ್ಮ ಅಜ್ಜ ಹೆಸರು, ಇದಕ್ಕೆಲ್ಲ ಕಾರಣ ಅವ್ರ ಅಜ್ಜ. ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಬಂದಿದ್ದು ಈ ರೊಕ್ಕ. ಇದು ಅರ್ಜೆಂಟ್ ಬಿಡ್ಬಿಡಿ. ಈ ರೊಕ್ಕ ಏನು ಇವ್ರ ಆಸ್ತಿ ಮಾರಿ ಬರುತ್ತೋ ಅದನ್ನ ಹಾಗೆ ಅವ್ರ ಅಜ್ಜನ ಹೆಸರು ಒಂದು ಟ್ರಸ್ಟ್, ಇರ್ರಿವೋಕಬಲ್ ಟ್ರಸ್ಟ್ ಸರ್. ನಾಳೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಯಾರು ಅನ್ಕೊಂಡ್ರು ಅದ್ರಲ್ಲಿ 1 ರೂಪಾಯಿ ನಾವು ತೆಗಿಬಾರ್ದು. ಆ ಥರ ಇರ್ರಿವೋಕಬಲ್ ಟ್ರಸ್ಟ್ ಮಾಡಿ ಇವ್ರಿಗೆ ಏನು ಲೈಫ್ ಲಾಂಗ್ ಇವ್ರು ಇದಾರ ಇವ್ರಿಗೆ ನಿಭಾಯಿಸಿ, ಆಮೇಲೆ ಏನು ಉಳಿಯಿತ್ತೋ ಅದನ್ನ ಬಂದು ಇವ್ರ ಥರ ಒಂದು ಡೆಸ್ಟಿಟ್ಯೂಟ್ಸ್ಗೆ ಬಂದ್ಬಿಟ್ಟು ಮಾಡೋದು. ನಮ್ಮ ಟೈಮ್ ಆಯ್ತಂದ್ರೆ ಅದನ್ನ ನಮ್ಮ ಮಕ್ಕಳಿಗೆಲ್ಲ ಹೋಗೋ ಥರ ಎಲ್ಲ ಇಲ್ಲ ಸರ್. ನಾಳೆ ಆ ಟ್ರಸ್ಟ್ ಬೆಳೀತಂದ್ರೂ ಅದು ನಮ್ಮ ಕೈಲಿ ಇರೋದು ಬೇಡ.
ನಮ್ಮ ಟೈಮ್ ಆಗೋ ಬರುವಾಗ ಈ ಥರ ಒಳ್ಳೆ ಸಂಸ್ಥಾನ ಯಾವ್ದಾದ್ರು ನಮಗೆ ಯಾವ್ದು ಜೆನ್ಯೂನ್ ಆಗಿ ಮಾಡ್ತೀರ ಅನ್ಸುತ್ತೋ ಆ ಥರ ಸಂಸ್ಥಾನಕ್ಕೆ ಆ ಟ್ರಸ್ಟ್ನ ಹ್ಯಾಂಡ್ ಓವರ್ ಮಾಡೋದು. ಇದು ನಂದು ಇನ್ನೊಂದು ವಿಚಾರ ಸರ್. ಅದು ಇದು ಫೇಸ್ ಶಂಕರ್ ಪ್ರಸಾದ್ ಪಾಂಡೆ, ದೊಡ್ಡ ಶಂಕರ್ ಪ್ರಸಾದ್ ಪಾಂಡೆ ಹೆಸರಲ್ಲಿ ಟ್ರಸ್ಟ್ ಓಪನ್ ಮಾಡೋದು. ಅಲ್ಲ, ಅದು ಸೆಕೆಂಡ್ ಫೇಸ್ ಸರ್. ಅದು ಯಾಕಂದ್ರೆ ನಾಳೆ ಯಾರು ಬಂದ್ಬಿಟ್ಟು ಇವ್ರು ಬಂದು ಇದು ರೊಕ್ಕಕ್ಕೋಸ್ಕರ ಮಾಡಿದ್ರು, ಆಸ್ತಿಗೋಸ್ಕರ ಮಾಡಿದ್ರು, ನಾವು ಭಾಳ ಕಷ್ಟಪಟ್ಟು ಲೈಫಿಗೆ ಮುಂದೆ ಬಂದಿದ್ದೀವಿ. ಸೊ ನಾನು ಬಂದು ಎಲ್ಲಿದ್ದೆ, ಎಲ್ಲಿ ಬಂದಿದ್ದೀನಿ, ಅವಳು ಬಂತು, ಅವಳು ನೋಡಿದ್ರೆ ನನ್ನ ಎಂಟೈರ್ ಜರ್ನಿ. ಸೊ ಇವತ್ತು ನನಗೆ